ಹೋಗೋದಾದರೆ? ಮೊದಲು 5ನೇ ತಾರೀಕು ಅಂತಕ್ಕಂಥದ್ದು ಬುಧನ ಆಧಿಪತ್ಯ ಬರುತ್ತೆ, ಮರ್ಕ್ಯುರಿ. ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದರೆ 5, 14, 23 ಇವರೆಲ್ಲನೂ ಕೂಡ 5 ಸೀರೀಸ್ ಅಂತ ಕರಿತೀವಿ, ಮರ್ಕ್ಯುರಿ. ಈ 5ನೇ ತಾರೀಕು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ಕಾಂಟ್ಯಾಕ್ಟ್ಸ್ ಜಾಸ್ತಿ ಬೆಳೆಸಬೇಕು ಅನ್ನೋ ಹಂಬಲ. ಮತ್ತೊಂದು, ಈ 5 ಸೀರೀಸಲ್ಲಿ ಹುಟ್ಟಿರೋರಿಗೆ ಸೆನ್ಸ್ ಆಫ್ ಹ್ಯೂಮರ್ ಹೈಯೆಸ್ಟ್ ಇದೆ. ಒಂದು ಸಣ್ಣ ಮಾತು ಹೇಳಿದ ತಕ್ಷಣ ಸೆನ್ಸ್ ಆಫ್ ಹ್ಯೂಮರ್ ಅಂತ ನಾವು ಕರಿತೀವಿ. ಸೊ ಯಾರು ಏನಾದ್ರು ಮಾತಾಡಿದ್ರೆ ಆ ಮಾತಲ್ಲೇ ಒಂದು ನಗೆ, ಚಟಾಕಿ ಹಾರಿಸ್ತಕ್ಕಂಥ ಒಂದು ಮನೋಭಾವ. ಒಬ್ಬರಿಗೆ ಈ ನಗೆ ವಿಚಾರದಲ್ಲಿ ಬಂದಾಗ ಅದು ಜ್ಯೋತಿಷ್ಯದಲ್ಲಿ ಹೋಗಿ ಅಲ್ಲಿ ಬುಧನ ಒಂದು ಕಾಂಬಿನೇಷನ್ ನೋಡಿ ನಾವು ಹೇಳ್ತೀವಿ, ಇವ್ರು ನಗಿಸ್ತಾರೆ, ಸ್ವಲ್ಪ ತಮಾಷೆ ಮಾಡ್ತಾರೆ, ಅದು ಇದು ಅಂತೆಲ್ಲ ಇರ್ತಕ್ಕಂಥದ್ದು ಇದೆ. ಆದರೆ ಡಿಫಾಲ್ಟ್ ಅಂತ ನಾವು ಕರಿತೀವಿ, ಯಾವ ಸೀರೀಸ್ ಅವರು ಡಿಫಾಲ್ಟಾಗಿ ನಗಿಸ್ತಾರೆ, ಸ್ವಲ್ಪ ತಮಾಷೆ ಮಾಡ್ತಾರೆ ಅಂತಂದರೆ ಆ 5 ಸೀರೀಸ್ ಅವರೇ ಜಾಸ್ತಿ. 5, 14 ಮತ್ತು 23. ಈ 5 ಸೀರೀಸಲ್ಲಿರ್ತಕ್ಕಂಥವ್ರಿಗೆ ಏನಾದ್ರು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಅವರ ಮಾತಲ್ಲೂ ಸ್ವಲ್ಪ ಸ್ಪೀಡ್ ಇರುತ್ತೆ, ಕೆಲಸದಲ್ಲೂ ಸ್ಪೀಡು. ಹಾಗೆ ಈ 5 ಸೀರೀಸಲ್ಲಿರೋರಿಗೆ ನಡೆಯತಕ್ಕಂಥದ್ದೂ ಫಾಸ್ಟೇ. ಒಂದು ರೀತಿ ಕುಳ್ಳಿಗಿರೋರು ಅಷ್ಟೇ, ಹೈಟಲ್ಲಿರೋರು ಅಷ್ಟೇ, ಸ್ಪೀಡಾಗಿ ನಡಿಬೇಕು, ಆ ರೀತಿಯಾಗಿರ್ತಕ್ಕಂಥವ್ರು 5 ಸೀರೀಸ್ ಅವರು. ಇದೆಲ್ಲ ಆ ಡೇಟಲ್ಲಿ ಬರ್ತಕ್ಕಂಥ ಒಂದು ವೈಬ್ರೇಷನ್ ಅಂತ ನಾವು ಕರಿತೀವಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಒಂದು ವಿಚಾರ ಏನು ಅಂತಂದರೆ 5 ಅಂತಕ್ಕಂಥದ್ದು ಮಿಡ್ ನಂಬರ್. ಈ ಕಡೆ ಮತ್ತು ಆ ಕಡೆಗೆ ಮಿಡ್ ನಂಬರ್ ಅಂತ ಕರಿತೀವಿ. ಅದಕ್ಕೆ ಯೂನಿವರ್ಸಲ್ ನಂಬರ್ ಅಂತ ನಾವು ಕರಿತೀವಿ. ಹಾಸ್ಪಿಟಾಲಿಟಿ ನಂಬರು 9 ಬರುತ್ತೆ, ಪ್ಲಸ್ ಯೂನಿವರ್ಸ್ ನಂಬರ್ ಅಂತ ಕರಿತೀವಿ. ಬಟ್ ಆದರೆ ಯೂನಿವರ್ಸಲಿ ಅಪ್ಲೈಡ್ ನಂಬರ್ ಇಸ್ 5. ಯೂನಿವರ್ಸಲಿ ಅಪ್ಲೈಡ್ ಅಂತ ಕರಿತೀವಿ. ಅಂದರೆ ಯಾವುದೇ ಸಂಖ್ಯೆಯವರು 5ನ್ನು ಯೂಸ್ ಮಾಡಿದ್ರೆ ನೆಗೆಟಿವ್ ಆಗಲ್ಲ, ಅಂದರೆ ಬೈ ಡಿಫಾಲ್ಟ್ ಅಂತ ಕರಿತೀವಿ, ಡಿಫಾಲ್ಟ್ ನಂಬರ್ ಅಂತ ಕರಿತೀವಿ. ಈ 5ನ್ನು 1ನೇ ತಾರೀಕವರಾಗಲಿ, 2ನೇ ತಾರೀಕವರಾಗಲಿ, 3, 4, 6 ಮತ್ತು 7, 8, 9 ಅವರು ಯಾವುದೇ ನೆಗೆಟಿವ್ ಇಲ್ಲದೆ, ಹೆಚ್ಚಾಗಿ ನೆಗೆಟಿವಿಟಿ ಅಂತ ಕರಿತಕ್ಕಂಥದ್ದು ಬಹಳ ಕಮ್ಮಿ ಇರ್ತಕ್ಕಂಥದ್ದು ನಾವು ಇಲ್ಲಿ